ಖಮೇನಿಯವರ ಉತ್ತರಾಧಿ ಆಯ್ಕೆಯ ಪ್ರಕ್ರಿಯೆ ಈಗ ಆರಂಭವಾಗಿರುವಂಥದ್ದು. ಉತ್ತರಾಧಿಕಾರಿ ಆಯ್ಕೆ ನಿರ್ಣಾಯಕ ಹಂತದಲ್ಲಿ ನಡೀತಾ ಇದೆ. ಖಮೇನಿ ಅವರ ಪುತ್ರ ಮೊಜ್ತಬಾ ಖಮೇನಿ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಅಲಿರೇಜಾ ಅರಾಫಿ, ಮೊಹಮ್ಮದ್ ಕಲ್ಪೋಯೆ ಗನಿ ಇವರ ಹೆಸರು ಕೂಡ ಈಗ ಮುಂಚೂಣಿಗೆ ಬಂದಿದೆ. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ನ ವಿದ್ವಾಂಸರ ತಂಡದಿಂದ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. 88 ಹಿರಿಯ ಧಾರ್ಮಿಕ ವಿದ್ವಾಂಸರ ಸಮಿತಿ ಇದು. ಈ ಸಮಿತಿ ಮುಂದಿನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುತ್ತೆ. ಈಗಾಗಲೇ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಖಮೇನಿಯ ಹತ್ಯೆಯ ನಂತರ ತುರ್ತು ಸಭೆಗಳ ಮೂಲಕ ಹೊಸ ನಾಯಕನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ಪ್ಯಾರಲಿನ್ ಮುಂದುವರೆದಿದೆ. ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಬಹುತೇಕ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಮೊಜ್ತಬಾ ಖಮೇನಿ ಈತನನ್ನ ಗಮನಿಸ್ತಾ ಇದ್ದೀರಿ. ಆಯತುಲ್ಲಾ ಖಮೇನಿ ಅವರ ಪುತ್ರ ಈತ. ಸೊ ಈತ ಆಯ್ಕೆಯಾಗುವಂಥದ್ದು ಬಹುತೇಕ ಖಚಿತವಾಗಿದೆ. ಈತನ ಜೊತೆಗೆ ಬೇರೆ ಬೇರೆ ಈತನ ಪ್ರತಿಸ್ಪರ್ಧಿಗಳು ಕೂಡ ಇದ್ದಾರೆ. 88 ಸದಸ್ಯರ ತಂಡ ಏನಿದೆ, ವಿದ್ವಾಂಸರ ತಂಡ, ಆ ವಿದ್ವಾಂಸರ ತಂಡ ಮುಂದಿನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುತ್ತೆ. ಸೊ ಅದರಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿರುವಂಥ ಹೆಸರು ಈತನ ಹೆಸರು. ಆಯತುಲ್ಲಾ ಖಮೇನಿ ಅವರ ಪುತ್ರ ಮೊಜ್ತಬಾ ಖಮೇನಿ. ಸೊ ಈತ ಬಹುತೇಕ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಸೊ ಈತನ ಐಡಿಯಾಲಜಿಗಳು ಯಾವ ರೀತಿಯಾಗಿದ್ದಾವೆ, ಸೈದ್ಧಾಂತಿಕ ನಿಲುವು ಯಾವ ರೀತಿಯಾಗಿದೆ ಹೇಳೋ ಪ್ರಕಾರ ಈತ ಕೂಡ ತನ್ನ ತಂದೆಯ ರೀತಿಯೇ ಸರ್ವೋಚ್ಚ ನಾಯಕನಾಗಿ ಇರಾನನ್ನು ಕಪಿಮುಷ್ಟಿಗೆ ಪಡೆಯುವಂಥ ನಿಟ್ಟಿನಲ್ಲೇ ಈತ ನಿರ್ಣಯವನ್ನು ಕೈಗೊಳ್ತಾನೆ. ಈತನ ಆಡಳಿತ ಕೂಡ ಈತನ ತಂದೆಯ ರೀತಿಯೇ ಇರುತ್ತೆ ಅನ್ನುವಂಥದ್ದು ಈಗ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಆದರೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ನ ವಿದ್ವಾಂಸರ ತಂಡ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು. ಆ್ಯಂಡ್ ಈಗ ಈತನ ಹೆಸರ ಜೊತೆಗೆ ಬೇರೆ ಬೇರೆ ಹೆಸರುಗಳು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಮೊಜ್ತಬಾ ಖಮೇನಿಯ ಹೆಸರಿನ ಜೊತೆಗೆ ಕೆಲವೊಂದಷ್ಟು ಹೆಸರುಗಳು ಈಗ ಕೇಳಿ ಬರ್ತಾ ಇದೆ. ಆ ಎಲ್ಲ ಹೆಸರುಗಳಲ್ಲಿ ಯಾವ ಹೆಸರು ಫೈನಲ್ ಆಗುತ್ತೆ, ಆ 88 ಸದಸ್ಯರ ತಂಡ ಯಾವ ಹೆಸರನ್ನು ಅಂತಿಮಗೊಳಿಸುತ್ತೆ, ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.